ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಕುಜ ಗ್ರಹದ ಸಂಚಾರ ಬದಲಾವಣೆ ಆಗಿದೆ. ಜುಲೈ 28ರಿಂದ ಸೆಪ್ಟೆಂಬರ್ 13ರವರೆಗೂ ಈ ಕುಜಗ್ರಹವು ಮುಖ್ಯವಾಗಿ ಕನ್ಯಾ ರಾಶಿಯಲ್ಲಿ, ಅಂದರೆ ಶತ್ರು ರಾಶಿ ಆಗಿರುವಂತಹ, ಶತ್ರು ಸ್ಥಾನವಾಗಿರುವಂತಹ ಕನ್ಯಾ ರಾಶಿಯಲ್ಲಿ ಇರುತ್ತಾ ಈ 48 ದಿನಗಳ ಕಾಲ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಸಿಗ್ತಾ ಇದೆ. ಯಾಕಂದರೆ ಕುಜದ ಬಗ್ಗೆ ನಾವು ತಿಳ್ಕೋಬೇಕಂದ್ರೆ ಖಂಡಿತವಾಗಿ, ಯಾಕಂದರೆ ನಾವು ಕುಜ ಕೇತು ಇವರಿಬ್ಬರ ಈ ಮಿಲನ ಅನ್ನೋದು ನಾವು ಈ ಎರಡು ಗ್ರಹಗಳ ಒಂದೇ ರಾಶಿಯಲ್ಲಿರುವುದರಿಂದ ಕಳೆದಿರುವಂತಹ 2-3 ತಿಂಗಳಲ್ಲಿ ನಡೆದಿರುವಂತಹ ಕೆಲವೊಂದು ಅಪಘಾತಗಳು, ಅಗ್ನಿ ಅವಘಡಗಳು ಮತ್ತು ಈ ಪ್ರಕೃತಿ ವೈಷಮ್ಯಗಳನ್ನು ನಾವು ನೋಡಿದ್ದೇವೆ. ಆದ್ದರಿಂದ ಈ ಕುಜಗ್ರಹ ಕೇತುಗ್ರಹ ಇರುವಂತಹ ಸಂದರ್ಭಗಳಲ್ಲಿ ಎಷ್ಟೋ ಅವಘಡಗಳನ್ನು, ಅಪಘಾತಗಳನ್ನು ನಾವು ನೋಡಿದ್ದೇವೆ. ಈಗ ಅದೇ ಕುಜಗ್ರಹ ಈಗ ತನ್ನ ಸ್ಥಾನವನ್ನು ಜುಲೈ 28ರಿಂದ ಬದಲಾಯಿಸಿ ಕನ್ಯಾ ರಾಶಿಯಲ್ಲಿ ಇರುತ್ತಾ ರಾಶ್ಯಾಧಿಪತಿ ಕುಜಗ್ರಹವೇ ರಾಶಿಯಾಗಿರುವಂತಹ, ಕುಜಗ್ರಹದ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರೆಗೆ ಯಾವ ರೀತಿ ಅನುಕೂಲ ಫಲಗಳು ಈ 48 ದಿನಗಳಲ್ಲಿ ಇರುತ್ತೆ. ಕುಜಗ್ರಹ ಅಂದ್ರೇ ಒಬ್ಬ ಶಕ್ತಿಗೆ ಕಾರಕವಾಗಿರ್ತಾರೆ. ಒಂದು ಆವೇಶಕ್ಕೆ, ಒಂದು ಕೋಪಕ್ಕೆ, ಒಂದು ಯುದ್ಧ ವಾತಾವರಣ ಹಮ್ಮಿಸೋದಕ್ಕೆ ಕುಜಗ್ರಹ ಕಾರಕತ್ವವಾಗಿರುತ್ತೆ. ಆದ್ದರಿಂದ ಈ ಪರ್ಟಿಕ್ಯುಲರ್ ಆಗಿ ಕುಜಗ್ರಹ ಇನ್ ಕೇಸ್ ಏನಾದರೂ ವ್ಯಕ್ತಿಗತ ವೈಯಕ್ತಿಕ ಪರ್ಸ್ನಲ್ ಚಾರ್ಟಲ್ಲಿನೂ ಈ ಕುಜ ದೋಷ ಇರುವಂತಹ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ವಿಪರೀತವಾಗಿರುವಂತಹ ಆವೇಶ, ಕೋಪ, ವೈವಾಹಿಕ ಸಮಸ್ಯೆಗಳಾಗಿರ್ಬೋದು, ವಿವಾಹ ತಡ ಆಗಿರೋದಾಗಿರ್ಬೋದು, ವೈವಾಹಿಕ ಜೀವನದಲ್ಲಿ ಏರುಪೇರುಗಳಾಗಿರ್ಬೋದು, ಈ ರೀತಿ ವಿಷಯಗಳನ್ನು ಕುಜದೋಷದಿಂದ ಈಡು ಮಾಡ್ತಾ ಇರುತ್ತೆ. ಅಂದರೆ ಅವರಿರುವಂತಹ ಸ್ಥಾನದಿಂದ ಕೆಲವೊಂದು ಸ್ಥಾನಗಳಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಕುಜದೋಷ ಅನ್ನೋದು ಉಂಟಾಗುತ್ತೆ, ಪರ್ಸ್ನಲ್ ಚಾರ್ಟ್ ಪ್ರಕಾರ ನೋಡಿಕೊಂಡ್ರೆ. ಆ ರೀತಿ ಕುಜ ಗ್ರಹವು ಈಗ ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ಲಗ್ನದವರಿಗೆ ಯಾವ ರೀತಿ ಅನುಕೂಲವಾಗಿರುತ್ತೆ ಅಂತ ಈ 48 ದಿನಗಳ ಅಂತ ನೋಡುವುದಾದರೆ, ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮೊಂಡುತನ ಜಾಸ್ತಿ ಆಗುತ್ತೆ, ಹಠ ಛಲ ಅನ್ನೋದು ಜಾಸ್ತಿ ಆಗಿರುತ್ತೆ. ಏನಾದರೂ ಒಂದು ಕೆಲಸ ಆರಂಭ ಮಾಡಬೇಕು, ಕೆಲಸ ಕಂಪ್ಲೀಟ್ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಇವರು ಆ ವಿಷಯವನ್ನು ಅಂದರೆ ತುಂಬ ವಿಶ್ವಾಸದಿಂದ ಮತ್ತು ಆತ್ಮವಿಶ್ವಾಸ, ಧೈರ್ಯದಿಂದ ಆರಂಭ ಮಾಡ್ತಾರೆ ಮತ್ತು ಕೊನೆಯದಾಗುವವರೆಗೂ ಕೂಡ ಕೈ ಬಿಡಲ್ಲ ಅಂತಹ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರಾಗಿರ್ತಾರೆ. ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರೇ ವೃಶ್ಚಿಕ ರಾಶಿಯವರಂತ ಹೇಳ್ಬೋದು. ಆದರೆ ಇವರನ್ನು ಮೋಸ ಮಾಡುವುದು ಯಾರ ಕೈಲಿ ಆಗಲ್ಲ. ಬಟ್ ವೃಶ್ಚಿಕ ರಾಶಿಯ ಚಿಹ್ನೆ ಬಂದು ಚೇಳು ಆಗಿರೋದ್ರಿಂದ ಇವರು ಮಾತಿನಿಂದ ಸಮಸ್ಯೆಗಳು ತಂದುಕೊಳ್ತಾ ಇರ್ತಾರೆ, ಮಾತಿನ ಮುಖಾಂತರ ಕೆಲವೊಂದು ವಿವಾದಗಳಿಗೆ ಸಿಲುಕಾಕೊಡ್ತಾರೆ. ಆದ್ದರಿಂದ ಈ ನೇರ ನುಡಿ ಇತ್ಯಾದಿ ವಿಷಯಗಳಿಂದ ಇವರಿಗೆ ಆಪ್ತರು ಅನ್ನೋದು ಸ್ವಲ್ಪ ಕಮ್ಮಿಯಲ್ಲಿ ಇರ್ತಾರೆ. ಇನ್ನು ವೃಶ್ಚಿಕ ರಾಶಿ ಜಾತಕದವರಿಗೆ ಈ ಕುಜಗ್ರಹ ಬದಲಾವಣೆ ಅನ್ನೋದು ಮುಖ್ಯವಾಗಿ ಈ ವೃಶ್ಚಿಕ ರಾಶಿಗೆ ಲಗ್ನ ಮತ್ತು ಷಷ್ಠಮಾಧಿಪತಿಯಾಗಿರುತ್ತೆ. ಅಂದರೆ ಲಗ್ನಕ್ಕೆ ಮತ್ತು 6ನೇ ಮನೆ ಅಂದರೆ ಮುಖ್ಯವಾಗಿ ಋಣ ರೋಗ ಶತ್ರು ಸ್ಥಾನ ಆಗಿರುತ್ತೆ. ಲಗ್ನ ಬಂದು ಸ್ವಭಾವವನ್ನು ತಿಳಿಸುವ ಸ್ಥಾನವಾಗಿರುತ್ತೆ. ಷಷ್ಠಮಾಧಿಪತಿ ಆಗಿರುವಂತಹ ಈ ರಾಶ್ಯಾಧಿಪತಿ ಕುಜ ಇಲ್ಲಿಯವರೆಗೂ, ಅಂದರೆ ಮೊನ್ನೆ ಜುಲೈ 28ರವರೆಗೂ ಕುಜ ಕೇತು ಇವರಿಬ್ಬರ ಈ ಹೊಂದಾಣಿಕೆ ಅನ್ನೋದು ಈ ಎರಡೂ ಗ್ರಹಗಳ ದಶಮ ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಕಳೆದ 2-3 ತಿಂಗಳಿಂದ ಇವರಿಗೆ ಈ ಮುಖ್ಯವಾಗಿ ದಶಮ ಸ್ಥಾನ ಉದ್ಯೋಗ ಸ್ಥಾನ, ಕರ್ಮಸ್ಥಾನ ಆಗಿರೋದರಿಂದ ಉದ್ಯೋಗದಲ್ಲಿ ಸಮಸ್ಯೆಗಳು, ಉದ್ಯೋಗದಿಂದ ಹೊರಗಡೆ ಬರುವುದು, ಲೇ ಆಫ್ ಆಗೋದು, ಉದ್ಯೋಗ ಪ್ರಯತ್ನಗಳೆಲ್ಲ ಸಾಕಷ್ಟು ಪ್ರಯತ್ನಗಳು ಮಾಡಿದ್ರೂ ಕೂಡ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಈ ನೈರಾಶ್ಯ ಉಂಟಾಗುವುದು, ಮುಖ್ಯವಾಗಿ ಕೊನೆಯ ಕ್ಷಣದಲ್ಲಿ ಕೆಲವೊಂದು ಅವಕಾಶಗಳು ತಪ್ಪಿ ಹೋಗುವುದು ಇತ್ಯಾದಿ ವಿಷಯಗಳಿಂದ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ವಿಷಯದಲ್ಲಾಗಿರ್ಬೋದು, ಅಥವಾ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮುಖಾಂತರ ವಾದ ವಿವಾದಗಳಾಗಿರ್ಬೋದು, ಕೆಲವೊಂದು ವೃತ್ತಿ ಉದ್ಯೋಗ ಪರವಾಗಿರುವಂತಹ ಸಮಸ್ಯೆಗಳಾಗಿರ್ಬೋದು, ಈ ರೀತಿ ನೋಡಿರ್ತೀರ. ಈ ದಶಮ ಸ್ಥಾನದಲ್ಲಿ ಕುಜಕೇತು ಸಂಚಾರ ನಡೆಯುವಂತಹ ಸಂದರ್ಭಗಳಲ್ಲಿ. ಆದರೆ ಈಗ ಒಳ್ಳೆಯ ವಿಷಯ ಏನಪ್ಪ ಅಂದರೆ, ಈಗ ರಾಶ್ಯಾಧಿಪತಿ ಕುಜ ಮಹಾಶಯ ದಶಮದಿಂದ ಏಕಾದಶ ಸ್ಥಾನ, ಲಾಭಸ್ಥಾನ,
ಅದ್ಭುತವಾಗಿರುವಂತಹ ಅದೃಷ್ಟವನ್ನು ತಂದುಕೊಡುವಂತಹ ಸ್ಥಾನ, ಲಾಭಗಳನ್ನು ತಂದುಕೊಡುವಂತಹ ಸ್ಥಾನ. ಏಕಾದಶದಲ್ಲಿ ಇವರ ಆಗಮನ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆಯುವಂತಹ, ಸಾಕಷ್ಟು ಲಾಭಗಳನ್ನು ಪಡೆಯುವಂತಹ ಈ 48 ದಿನಗಳ ಕಾಲ ವೃಶ್ಚಿಕ ರಾಶಿಯವರಿಗೆ ಆಗಿರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅದೇ ರೀತಿ ಈ ಲಾಭಗಳ ಜೊತೆಗೆ ವೃತ್ತಿ ವ್ಯಾಪಾರಗಳಲ್ಲಿ ಆದಾಯಗಳ ಜೊತೆಗೆ ಅದೇ ರೀತಿ ಇವರ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಯ ಜೊತೆ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾರ್ಟ್ನರ್ಸ್ ಜೊತೆ, ಉದ್ಯೋಗ ವಿಷಯಗಳಲ್ಲಿ ಸಹೋದ್ಯೋಗಿಗಳ ಜೊತೆ ಸಣ್ಣ ಪುಟ್ಟ ವಾದ ವಿವಾದಗಳು ನಡೆಯೋದಕ್ಕೆ ಅವಕಾಶವಿರುತ್ತೆ. ಆದ್ದರಿಂದ ಯಾಕಂದರೆ ಕುಜ ಒಂದು ಏಕಾದಶಿಯಲ್ಲಿದ್ದಾಗ ಲಾಭಗಳ ಜೊತೆಗೆ ಇವರು ಪ್ಲಸ್ಸು ಮೈನಸ್ಸು ಈಕ್ವಲ್ ಆಗಿ ಕೊಡ್ತಾ ಇರ್ತಾರೆ. ಆದ್ದರಿಂದ ಮಾತಿನ ಬಗ್ಗೆ ಗಮನ ಇರಬೇಕಾಗಿರುತ್ತೆ. ಯಾಕಂದರೆ ಶನಿ ಪರಮಾತ್ಮ ಈಗ ಪಂಚಮ ಸ್ಥಾನದಲ್ಲಿ ಜುಲೈ 13ರಿಂದ ನವೆಂಬರ್ 28ರವರೆಗೂ ವಕ್ರಗಮನದಲ್ಲಿರುತ್ತಾ ಚತುರ್ಥ ಸ್ಥಾನ ಫಲಗಳನ್ನು ಕೊಡ್ತಾ ಇರ್ತಾರೆ. ಆದರೆ ಲಾಭದಲ್ಲಿರುವಂತಹ ಕುಜಮಹಾಶಯ ಈ ಎರಡೂ ಗ್ರಹಗಳಂದರೆ ವಕ್ರಗಮನದಲ್ಲಿರುವಂತಹ ಶನಿ ಪರಮಾತ್ಮ, ಲಗ್ನಾಧಿಪತಿಯಾಗಿರುವಂತಹ ಕುಜ ಏಕಾದಶದಲ್ಲಿರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಪ್ರಜೆಗಳಿಗೆ ಸೇವೆ ಮಾಡುವಂತಹ ಈ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ನಾಯಕರಿಗೆ, ಮುಖ್ಯವಾದ ಗಣ್ಯರಿಗೆ ಅದ್ಭುತವಾಗಿರುವಂತಹ ಕಾಲ ಈ 48 ದಿನಗಳ ಕಾಲ ಅಂತ ಹೇಳ್ಬೋದು. ಅಂದರೆ ಈ ಜನಗಳ ಮನಸ್ಸನ್ನು ಗೆಲ್ಲಲು, ಜನಗಳ ವಿಶ್ವಾಸವನ್ನು ಈಗ ಪಡೆಯಲು, ಇದೊಂದು ಆಕರ್ಷಣೆ ಪಡೆಯಲು ಇದೊಂದು ಅದ್ಭುತವಾಗಿರುವಂತಹ ಸಮಯ ಅಂತಲೇ ಹೇಳಬಹುದು. ಇವರು ಮಾಡುವಂತಹ ಸ್ಟ್ರಾಟಜೀಸು, ಇವರು ಹುದ್ದೆಗಳಿಗೋಸ್ಕರ ಅಥವಾ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿರುವಂತಹ ಕೆಲವೊಂದು ಕಾರ್ಯಾಚರಣೆ ವಿಷಯದಲ್ಲಿ ಈಗ ಮಾಡುವಂತಹ ಪ್ಲಾನ್ಸ್ ಆಗಿರ್ಬೋದು, ಸ್ಟ್ರಾಟಜೀಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಆಗಿ ಬರ್ತಾ ಇರುತ್ತೆ ಈ ರಾಜಕೀಯದಲ್ಲಿರುವಂತಹ ಗಣ್ಯರಿಗೆ. ಯಾಕಂದರೆ ಈ ಸಂದರ್ಭದಲ್ಲಿ ಈ ಕುಜಮಹಾಶಯ ರವಿ ನಕ್ಷತ್ರದಲ್ಲಿ ಸಂಚರಿಸ್ತಾ ಇರ್ತಾರೆ. ರವಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭ ಆಗಿರೋದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಸಂತಾನಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳು, ಏನಾದರೂ ತುಂಬ ದಿನಗಳಿಂದ ಸಂತಾನದಿಂದ ವಿಳಂಬ, ಸಂತಾನದಿಂದ ಕೆಲವೊಂದು ವಿದ್ಯಾಭ್ಯಾಸ ವಿಷಯಗಳಾಗಿರ್ಬೋದು, ಸಮಸ್ಯೆಗಳು, ಅವಾಂತರಗಳು ಎದುರಿಸ್ತಾ ಇರುವಂತಹ ಪೋಷಕರಿಗೆ ಇದೊಂದು ಶುಭ ಸಮಯ, 48 ದಿನಗಳ ಕಾಲ ಅಂತಲೇ ಹೇಳಬಹುದು. ಮುಖ್ಯವಾಗಿ ಈ 13 ಆಗಸ್ಟರವರೆಗೂ ಕೂಡ ಕನ್ಯಾ ರಾಶಿ ಶತ್ರು ರಾಶಿಯಾಗಿರೋದ್ರಿಂದ, ಈ ಪರ್ಟಿಕ್ಯುಲರ್ ಆಗಿ ಕನ್ಯಾ ರಾಶಿ ನಕ್ಷತ್ರದಲ್ಲಿ ಕುಜ ಸಂಚಾರ ಆಗ್ತಾ ಇರೋದರಿಂದ 13 ಆಗಸ್ಟರವರೆಗೂ ಕೂಡ ಈ ಮುಖ್ಯವಾಗಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ಅನಾವಶ್ಯಕ ವಿವಾದಗಳಲ್ಲಿ ಸಿಲುಕಬೇಡಿ. ಮಾತಿನ ಬರದಲ್ಲಿ ಕ್ಷಣಿಕಾವೇಶದಲ್ಲಿ ಆಡುವಂತಹ ಮಾತುಗಳು ಸ್ವಾಭಾವಿಕವಾಗಿ ವೃಶ್ಚಿಕ ರಾಶಿಯವರ ಮಾತೇ ಈ ಬೇರೆಯವರಿಗೆ ಒಂದು ರೀತಿ ಟೀಕೆ ಮಾಡಿರೋ ರೀತಿಯಲ್ಲಿ, ವಿಮರ್ಶನಾ ರೀತಿಯಲ್ಲಿ ಕೇಳಿಸ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಕುಜ ಲಗ್ನಾಧಿಪತಿ ಈ ಪ್ರಭಾವದಿಂದ ನೀವು ಮಾಡುವಂತಹ ಕೆಲವೊಂದು, ಅಂದರೆ ನೀವು ಒಳ್ಳೆಯದು ಹೇಳಿದ್ರೂ ಕೂಡ ಕೇಳಿಸ್ಕೊಳ್ಳೋದಕ್ಕೆ ಅದು ಬೇರೆ ರೀತಿಯಲ್ಲಿ ಅದು ಅರ್ಥ ಆಗುವ ರೀತಿಯಲ್ಲಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂತಹ ಸಂದರ್ಭಗಳು ಇರುತ್ತೆ. ಆದ್ದರಿಂದ ಮಾತಿನ ಬರದಲ್ಲಿ ಕ್ಷಣಿಕಾವೇಶದಲ್ಲಿ ಜಾಸ್ತಿ ಮಾತಾಡೋದಕ್ಕೆ ಹೋಗಬೇಡಿ. ಇನ್ನು ಒಳ್ಳೆಯ ವಿಷಯಗಳೇನಪ್ಪ ಅಂದರೆ ಆಕಸ್ಮಿಕವಾಗಿ ಕೆಲವೊಂದು ಅಪ್ರಯತ್ನ ಕಾರ್ಯಸಿದ್ಧಿ ಅನ್ನೋದು ಇಡುತ್ತೆ. ಅಂದರೆ ವಿವಿಧ ಮಾರ್ಗಗಳ ಮುಖಾಂತರ ಧನಾಗಮನಕ್ಕೆ ತುಂಬ ಎಕ್ಸಲೆಂಟ್ ಆಗಿರುತ್ತೆ. ಏಕಾದಶದಲ್ಲಿ ರಾಶ್ಯಾಧಿಪತಿ ಯೋಗಕಾರಕನಾಗಿರುತ್ತಾರೆ. ಆದ್ದರಿಂದ ನಿಮಗೆ ಬರಬೇಕಾಗಿರುವಂತಹ ಅಮೌಂಟ್ ಏನಾದರೂ ಅಂದರೆ ಹಣಕಾಸಿನ ವಿಷಯಗಳಾಗಿರ್ಬೋದು, ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ಬೋದು, ಸ್ವಲ್ಪ ಅನುಕೂಲವಾಗಿ ಕಾರ್ಯಸಿದ್ಧಿಯಾಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಕುಟುಂಬದಲ್ಲಿ ಕೆಲವೊಂದು ಶುಭಾರಂಭಗಳಾಗಿರ್ಬೋದು, ಶುಭ ಕಾರ್ಯಗಳಾಗಿರ್ಬೋದು, ನಿರ್ವಹಣೆ ಮತ್ತು ಹಳೆ ಮಿತ್ರರ ಮತ್ತು ಅವ್ರನ್ನ ಮೀಟ್ ಮಾಡೋದು ಅಥವಾ ಹಳೆ ಮಿತ್ರರ ಜೊತೆ ಕೆಲವೊಂದು ಕಾಲ ಕಳೆಯೋದು ಮತ್ತು ಅವರ ಜೊತೆ ಹಳೆ ನೆನಪುಗಳನ್ನು ನೀವು ಹಂಚಿಕೊಳ್ಳೋದಕ್ಕೆ ಉಲ್ಲಾಸದಿಂದ ಕೆಲವೊಂದು ಕಾಲ ಸಂಭ್ರಮಿಸೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಒಟ್ಟಾಗಿ ನೋಡಿದರೆ ಹಣಕಾಸಿನ ವಿಷಯಗಳಲ್ಲಿ ಈ ಹಣಕಾಸಿನ ಸಂಪಾದನೆ ಅನ್ನೋದು, ಆದಾಯ ಅನ್ನೋದು ಬೆಳೆಯುತ್ತೆ. ಅದರ ಜೊತೆಗೆ ವೃತ್ತಿ ಉದ್ಯೋಗಗಳಲ್ಲಿ ಹೊಸ ಜವಾಬ್ದಾರಿಗಳಾಗಿರ್ಬೋದು, ಹೊಸ ನಿರ್ಧಾರಗಳಾಗಿರ್ಬೋದು, ಕೆಲವೊಂದು ವ್ಯಕ್ತಿಗಳಿಗೆ ಪ್ರಮೋಷನ್ ಸಿಗುವುದಾಗಿರ್ಬೋದು ಈ ಸಂದರ್ಭದಲ್ಲಿ ಅತ್ಯಂತ ಅನುಕೂಲವಾಗಿರುತ್ತೆ. ಇನ್ನು
ಮುಖ್ಯವಾಗಿ ಈ ಪೀರಿಯಡ್, ಈ 48 ದಿನಗಳಲ್ಲಿ 13 ಆಗಸ್ಟಿಂದ 13 ಸೆಪ್ಟೆಂಬರ್ವರೆಗೂ ಕೂಡ ಎಕ್ಸಲೆಂಟ್ ರಿಸಲ್ಟ್ ಅನ್ನೋದನ್ನು ಕುಜ ಮಹಾಶಯ ನಿಮಗೆ ನೀಡ್ತಾ ಇರ್ತಾರೆ. ನಿಮ್ಮ ಬಂಧು ಮಿತ್ರರೊಡನೆ ಸಂಬಂಧಗಳನ್ನು ಬೆಳೆಸೋದು, ಈ ಸಂದರ್ಭದಲ್ಲಿ ಏನಾದರೂ ಒಂದು ಆಸ್ತಿ ಪರ್ಚೇಸ್ ಮಾಡಬೇಕು, ಒಂದು ಲ್ಯಾಂಡ್ ಡೀಲಿಂಗ್ ಮಾಡಬೇಕು, ಒಂದು ಜಾಗ ತಗೋಬೇಕು, ಒಂದು ಸೈಟ್ ತಗೋಬೇಕು, ಅಥವಾ ಕೆಲವೊಂದು ವಿಷಯಗಳಲ್ಲಿ ಈ ಸ್ಥಿರಾಸ್ತಿ ಮಾರಕಕ್ಕೆ, ಅಂದರೆ ನೀವು ಮಾಡಿರುವಂತಹ ಸ್ಥಿರಾಸ್ತಿಗಳಿಗೆ ಒಳ್ಳೆಯ ಬೆಲೆ ಬೇಡಿಕೆ ಬರುವುದಕ್ಕೆ, ನೀವು ಇಟ್ಟಿರುವಂತಹ ಹೂಡಿಕೆಗಳಲ್ಲಿ ಲಾಭಗಳು ತಗೊಳ್ಳೋದಕ್ಕೆ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ. ಆದರೆ ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮ ಅಂದರೆ ಮುಖ್ಯವಾಗಿ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಈ ಸಂದರ್ಭದಲ್ಲಿ ಕೆಲವೊಂದು ಮನಸ್ಪರ್ಧೆಗಳಾಗಿರ್ಬೋದು, ಸ್ವಲ್ಪ ಮಾತಿನ ಬರದಲ್ಲಿ ಈ ಸ್ವಲ್ಪ ಗ್ಯಾಪ್ ಅನ್ನೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಆಗಿಬಿಟ್ಟು ಕೆಲವೊಂದು ದಿನಗಳ ಅವರು ಮಾತು ಬಿಡೋದು ಅಥವಾ ಇವರು ಮಾತು ಬಿಡೋದು, ಈ ಕೆಲವೊಂದು ವಿಷಯಗಳು ಯಾಕೆ ಆ ರೀತಿ ಮಾತು ಅಂದೆ ಅಂತ ಕೆಲವೊಂದು ವಿಷಯಗಳು ನಡೀತಾ ಇರುತ್ತೆ. ಅಂದರೆ ಪ್ರತಿ ಜೀವನದಲ್ಲಿ ನಡೀತಾ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಈ ಪ್ರೀತಿಯನ್ನು ಉಳಿಸ್ಕೋಬೇಕು, ನಂಬಿಕೆ ಇಟ್ಟಿರುವಂತಹ ವಿಶ್ವಾಸವನ್ನು ಬೆಳೆಸ್ಕೋಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನು ಇಟ್ಕೊಂಡು ಅದರ ಬಗ್ಗೆ ಗಂಟೆಗಳ ಕಾಲ ನೀವು ವಾದ ವಿವಾದಗಳು ಮಾಡುವುದರಿಂದ ನಿಮ್ಮ ಸಂಗಾತಿ ಯಾರಿರ್ತಾರೋ, ನಿಮ್ಮ ಪಾರ್ಟ್ನರ್ ಯಾರಿರ್ತಾರೋ ಅವರು ನಿಮ್ಮನ್ನು ಸ್ವಲ್ಪ ದಿನಗಳ ಕಾಲ ದೂರ ಇಡುವುದಕ್ಕೆ ಅಥವಾ ಸ್ವಲ್ಪ ಈ ರಿಲೇಷನ್ಶಿಪ್ಪಲ್ಲಿ ಬ್ರೇಕ್ ಆಗುವುದಕ್ಕೆ ಕಾರಣವಾಗ್ತಾ ಇದೆ. ಆದ್ದರಿಂದ ಕೆಲವೊಂದು ವಿಷಯಗಳಿಂದ ತಾಳ್ಮೆಯಿಂದ ಮಾತನಾಡಬೇಕಾಗಿರುತ್ತೆ. ಇನ್ನು ಧನಸ್ಥಾನ, ಕುಟುಂಬ ಸ್ಥಾನದ ಮೇಲೆಯೂ ಕೂಡ ಈ ಸಂದರ್ಭದಲ್ಲಿ 4 ಪ್ರಧಾನ ಗ್ರಹಗಳ ದೃಷ್ಟಿ ಇರೋದರಿಂದ ನೀವು ಮಾಡುವಂತಹ ಸೇವಿಂಗ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಕುಟುಂಬ ವ್ಯವಹಾರಗಳಾಗಿರ್ಬೋದು, ಕುಟುಂಬ ವಿಷಯದಲ್ಲಿ ಕುಟುಂಬಸ್ಥರ ಮಧ್ಯೆ ನೀವು ಅಂದರೆ ಮಾಡ್ತಾ ಇರುವಂತಹ ಕೆಲವೊಂದು ವ್ಯವಹಾರಗಳಾಗಿರ್ಬೋದು ತುಂಬ ಲಾಭದಾಯಕವಾಗಿರುತ್ತೆ. ಕುಟುಂಬದಲ್ಲಿ ಕೆಲವೊಂದು ಪ್ರಮುಖವಾಗಿರುವಂತಹ ನಿರ್ಧಾರಗಳ ಕೈಗೊಳ್ಳೋದಾಗಿರಬಹುದು, ಅಥವಾ ಕುಟುಂಬಸ್ಥರಿಗೆ ನಿಮ್ಮ ಸಹಕಾರದಿಂದ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಆಗಿರಬಹುದು, ಕೆಲವೊಂದು ಶುಭ ಕಾರ್ಯಗಳ ಪ್ರಸ್ತಾವನೆ ಆಗಿರ್ಬೋದು. ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ ಈ 48 ದಿನಗಳ ಕಾಲದಲ್ಲಿ. ಮತ್ತಷ್ಟು ಶುಭ ಫಲಗಳು ಪಡೆಯಬೇಕು ವೃಶ್ಚಿಕ ರಾಶಿಯವರು ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ನೀವು ಹನುಮಾನ್ ಆರಾಧನೆ, ಹನುಮಾನ್ ಚಾಲೀಸ ಪಠನೆ ಮಾಡ್ತಾ ಇರಬೇಕು. ಯಾಕಂದರೆ ಈಗ ಪಂಚಮದಲ್ಲಿ ಶನಿ ವಕ್ರಗಮನದಲ್ಲಿರೋದರಿಂದ ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುವುದು, ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮತ್ತು ದೇಗುಲ ದರ್ಶನವನ್ನು ಮಾಡುವವರು ಈ ರೀತಿ ಪುಣ್ಯಕ್ಷೇತ್ರ ದರ್ಶನಗಳು ಮಾಡುವುದು. ಪ್ರತಿ ಮಂಗಳವಾರವೂ ಕೂಡ ಕುಜಗ್ರಹದ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡುವುದು ಅತ್ಯಂತ ಅದ್ಭುತವಾಗಿರುವಂತಹ ಫಲಗಳನ್ನು ನೀಡುತ್ತೆ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳುತ್ತಾ, ಈ ರಾಶ್ಯಾಧಿಪತಿ ಕುಜ ಶ್ರೀ ಸುಬ್ರಹ್ಮಣ್ಯರ ಆಶೀರ್ವಾದ ಸದಾ ವೃಶ್ಚಿಕ ರಾಶಿಯವರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ಮತ್ತೊಂದು ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.